ಅದನ್ನ ಹೇಳೋದಲ್ಲ, ರಾಜಕೀಯವಾಗಿ ನಮ್ಮ ಜಿಲ್ಲೆಯ ಅತ್ಯಂತ ಹಿರಿಯ ರಾಜಕಾರಣಿ ಮಾತಾಡಿದ್ದಾರೆ. ಒಂದು ನನ್ನ ಮನಸ್ಸಲ್ಲಿರೋದು, ಈ 10 ದಿವಸ ರಾಜಕೀಯವನ್ನ ಈ ಒಂದು ವೇದಿಕೆಯಲ್ಲಿ ಅಥವಾ ದಸರಾದಲ್ಲಿ ಮಾತಾಡೋದು ಬೇಡ ಅನ್ನುವಂಥ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ. ಹೇಳೋದಲ್ಲ, ಸದ್ಯಕ್ಕೆ ಕಮೆಂಟ್ ಮಾಡಲ್ಲ. ಥ್ಯಾಂಕ್ ಯು. ಅಲ್ಲ, GST ಸಹಜವಾಗಿ ಜನಸಾಮಾನ್ಯರಿಗೆ ಬಹಳ ಅನುಕೂಲವಾಗುವಂತ ರೀತಿಯಲ್ಲಿ ಸರಳೀಕರಣ ಮಾಡಿದ್ದಾರೆ. 2 ಸ್ಲ್ಯಾಬ್ಗೆ ಇಳಿಸಿದ್ದಾರೆ. ನಾವು ಅದರ ಬಗ್ಗೆ ವೆಲ್ಕಮ್ ಮಾಡಿದೀವಿ. ನೆನ್ನೆ ಅದಕ್ಕೆ ಸಿಹಿ ಹಂಚಿಕೊಂಡು ಸಂಭ್ರಮಾಚರಣೆಯನ್ನ ಮಾಡಿದೀವಿ. ನಮಗೆಲ್ಲ ಒಂದ್ ಕಡೆ ಆತಂಕ ಇತ್ತು. ನಾವು GSTನ 2 ಸ್ಲ್ಯಾಬ್ ಮಾಡದ್ಮೇಲೂ MRPಲಿ ಕಡಿಮೆ ಆಗದೆ ಹೋದ್ರೆ ಸಾರ್ವಜನಿಕರಿಗೆ ಅಥವಾ ನಾಗರಿಕರಿಗೆ ಅದರದ್ದು ಲಾಭ ಸಿಗೋದಿಲ್ಲ ಅನ್ನುವಂಥದ್ದಿತ್ತು. ಆದ್ರೆ MRPಯನ್ನು ಕಡಿಮೆ ಮಾಡಬೇಕು ಅಂತ ಆದೇಶ ಮಾಡಿರೋದ ಹಿನ್ನೆಲೆಯಲ್ಲಿ ಜನರಿಗೆ ಸಾಕಷ್ಟು ಇದರ ಲಾಭ ಸಿಗುತ್ತೆ. ಬರುವಂತ ದಿವಸಗಳಲ್ಲಿ ಇನ್ನೂ ಹೆಚ್ಚು ಆಗುತ್ತೆ. ಎರಡನೇದು, ಇದನ್ನ ಎಲ್ಲಾ ರೀತಿಯ ಸ್ವಾಗತವನ್ನು ಮಾಡಬೇಕು. ಮೈಸೂರು ವಿಶೇಷವಾಗಿ ದಸರಾ ನಡೀತಾ ಇರೋ ಕಾರಣಕ್ಕೆ ದಸರಾದ ನಡುವೆ ಬೇರೆ ಬೇರೆ ಫ್ಲೆಕ್ಸ್ಗಳನ್ನ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡಿದ್ರೆ ಅದು ಹೆಚ್ಚು ಇಂಪ್ಯಾಕ್ಟ್ ಆಗಲ್ಲ ಅನ್ನೋ ಕಾರಣಕ್ಕೆ 2ನೇ ತಾರೀಕು ನಂತರ ಈ GSTಯ ಸ್ವಾಗತವನ್ನ ಚೇಂಬರ್ ಆಫ್ ಕಾಮರ್ಸ್ ನಡುವೆ, ಇಂಡಸ್ಟ್ರಿಯಲಿಸ್ಟ್ ನಡುವೆ, ಇಂಡಸ್ಟ್ರೀಸ್ ಸೆಂಟರ್ಗಳಲ್ಲಿ, ಈ ತರದಲ್ಲಿ ಎಲ್ಲ ಕಡೆನೂ ಹೋಗಿ ಒಂದು ಸಂವಾದದ ರೂಪದಲ್ಲಿ GST ಎಷ್ಟು ಕಡಿಮೆ ಆಗಿದೆ, ಏನ್ ಕಡಿಮೆ ಆಗಿದೆ, ನಿಮಗಾಗಿರೋ ಲಾಭ ಏನು, ನಷ್ಟ ಏನು, ಓವರ್ ಆಲ್ ಏನಾಗಿದೆ. ಎರಡನೇದು, ಈ GSTಗೆ ನಿನ್ನೆ ಮಾಡಿರುವುದನ್ನ ನಮ್ಮ ಸಚಿವರು ಕೃಷ್ಣ ಬೈರೇಗೌಡರು ಕರ್ನಾಟಕಕ್ಕೆ ಲಾಸ್ ಆಗ್ತಿದೆ ಅನ್ನುವಂಥದ್ದನ್ನು ಹೇಳಿರುವಂತ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ಯೋಚನೆ ಮಾಡಿದ್ದೇವೆ. ಇದು ಬರೀ ಒಂದು ರಾಜ್ಯಕ್ಕೆ GST ಕಡಿಮೆ ಆಗಿರೋದಲ್ಲ, ಇಡೀ ದೇಶದ ಎಲ್ಲಾ ರಾಜ್ಯಗಳು ಒಳಗೊಂಡಂತ GST ಕೌನ್ಸಿಲ್ ಅಲ್ಲಿ ಯಾರೊಬ್ಬರ ವಿರೋಧನೂ ಇಲ್ಲದೆ, ಯಾರು ಒಂದು ರಾಜ್ಯದ GST ಕೌನ್ಸಿಲ್ಗೆ ಹೋಗೋರು ಡಿಸೆಂಟ್ ನೋಟ್ ಹಾಕಿದ್ರೆ ಅದು ಚಾಲನೆಗೆ ಬರಲ್ಲ. ಎಲ್ಲರನ್ನೂ ಸೇರ್ಕೊಂಡಂಗೆ ಮಾಡುವಂತ GST ಕೌನ್ಸಿಲ್ ನ ಭಾಗವಾಗಿರುವಂತವ್ರು ಯಾಕೆ ಆ ತರ ಕಾಮೆಂಟ್ ಮಾಡೋದು ಅನ್ನೋದು 2ನೇ ತಾರೀಕು ನಂತರ ಸಾಮಾನ್ಯ ಹಾಗೆ ತಾನೆ. ನಮಗೆ ನೆನ್ನೆ ಅದನ್ನ ಹೇಳಿದ್ದಾರೆ. ಅದಕ್ಕೆ ಹೇಳಿದ್ದು, ಇದನ್ನ ಇಂಡಸ್ಟ್ರಿಯಲಿಸ್ಟ್ಗಳ ನಡುವೆ, ಚೇಂಬರ್ ಆಫ್ ಕಾಮರ್ಸ್ಗಳ ನಡುವೆ ಕೂತ್ಕೊಂಡು ಈ GSTಯಿಂದ ಆಗುವ ಲಾಭ ಏನು, ಕಡಿಮೆ ಆದ್ರೆ ಯಾರಿಗೆ ಕಡಿಮೆ ಆಗುತ್ತೆ, ರಾಜ್ಯಕ್ಕೆ ಎಷ್ಟು ಟ್ಯಾಕ್ಸ್ ಅಲ್ಲಿ ಕಡಿಮೆ ಆಗುತ್ತೆ. ಸಾಮಾನ್ಯ ಟ್ಯಾಕ್ಸ್ ನಾವು ಕಲೆಕ್ಟ್ ಮಾಡೋ ಸಂಗ್ರಹ ಕಡಿಮೆ ಆಗ್ತಿದ್ದಂಗೆ ಪಾಲು ಕಡಿಮೆ ಆಗೋದು ಗೊತ್ತಿರುವಂತ ವಿಷಯ.